ಇನ್ನು ಬಿಜೆಪಿಯಲ್ಲಿ ಟಿಕೆಟ್ ಘೋಷಣೆ ಆದ ಬಳಿಕ ಪಕ್ಷದಲ್ಲಿ ಎದ್ದಿರುವಂತಹ ಬಂಡಾಯಕ್ಕೆ ಸಂಬಂಧಪಟ್ಟಂತೆ ಬಂಡಾಯಗಾರರ ಅಸಮಾಧಾನವನ್ನು ಶಮನ ಮಾಡೋದಕ್ಕೆ ಕಸರತ್ತು ಆರಂಭ ಆಗಿದೆ. ಮಾಜಿ ಸಚಿವ ಮಾಧುಸ್ವಾಮಿ ಮನವೊಲಿಸುವಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಕ್ಸಸ್ ಆಗಿದ್ದಾರೆ. ಮಾಜಿ ಶಾಸಕ ಮಸಾಲೆ ಜಯರಾಮ್ ತೋಟದ ಮನೆಯಲ್ಲಿ ಒಂದು ಸಂಧಾನ ಸಭೆಯನ್ನ ಕೂಡ ನಡೆಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ನಾನು ಪಕ್ಷ ಬಿಡೋದಿಲ್ಲ ಅಂತ ಮಾಜಿ ಸಚಿವ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಆದರೆ ಎಲೆಕ್ಷನ್ನಲ್ಲಿ ಪ್ರಚಾರ ಮಾಡೋದರ ಬಗ್ಗೆ ನನ್ನನ್ನು ಒತ್ತಾಯ ಮಾಡಬೇಡಿ, ನಾನು ಎಲೆಕ್ಷನ್ ವಿಚಾರದಲ್ಲಿ ತಲೆ ಹಾಕೋದಿಲ್ಲ ಅಂತ ಮಾಧುಸ್ವಾಮಿ ಅವರು ಕಂಡೀಷನ್ ಹಾಕಿ, ಅದೇ ರೀತಿಯಾಗಿ ನಾನು ಪಕ್ಷ ಬಿಟ್ಟು ಹೋಗೋದಿಲ್ಲ ಅಂತ ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿಯಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಇದೀಗ ಪಕ್ಷದಲ್ಲಿ ಎದ್ದಿರುವಂತಹ ಅಸಮಾಧಾನವನ್ನ ಒಂದೊಂದಾಗಿ ತಣಿಸುವತ್ತ ಯಶಸ್ವಿ ಆಗ್ತಾ ಇದ್ದಾರೆ. ಅವ್ರ ಪಕ್ಷವನ್ನು ಬಿಡೋ ಪ್ರಶ್ನೆ ಇಲ್ಲ. ಮುಂದೆ ಏನು ಅನ್ನೋದನ್ನ ಕುಂತು ನಾವು ಅವ್ರ ಜೊತೆಗೆ ಚರ್ಚೆ ಮಾಡ್ತೀವಿ. ಯಾವುದೇ ವಿಷಯ ಚರ್ಚೆನ ಮಾಡೋಕೆ ಹೋಗಿಲ್ಲ. ನಾವು ಬಂದಿರೋದು ಮಾಧುಸ್ವಾಮಿ ಅವರು ಬೇಸರ ಮಾಡ್ಕೊಂಡಿದ್ರು, ಸರಿಪಡಿಸಿ ಅವ್ರ ಪಕ್ಷದಲ್ಲಿ ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಬಂದಿದ್ದೆ. ಆದಷ್ಟು ಚರ್ಚೆ ಆದಮೇಲೆ ಅವ್ರ ಪಕ್ಷದಲ್ಲೇ ಉಳ್ಕೊಂತಾನೆ, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ನನಗೆ ಅದರಿಂದ ಸಮಾಧಾನ ಆಗಿದೆ, ತೃಪ್ತಿ ಆಗಿದೆ. ನಮಸ್ಕಾರ ಸರ್. ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೊಂಡಿದ್ದಾರೆ ಅದು ಅವರು ಬಿಟ್ಟಂಥದ್ದು, ಉಳಿದ ತೀರ್ಮಾನ ಮಾಧುಸ್ವಾಮಿ ಬಿಟ್ಟಂಥದ್ದು. ನಾನು ಯಾವುದೇ ಒತ್ತಾಯ ಮಾಡೋಕ್ಕೆ ಇಲ್ಲಿ ಬಂದಿಲ್ಲ. ಬಂದಿರೋದು ಒಂದೇ ಒಂದು, ಭಾಳ ವರ್ಷಗಳಿಂದ ನಮ್ಮ ಜೊತೆಗಿತ್ತು ಪಕ್ಷವನ್ನು ಕಟ್ಟಿದಂಥ ಮಾಧುಸ್ವಾಮಿ ಅವರು ನಮ್ಮ ಜೊತೆ ಉಳ್ಕೊಳ್ಬೇಕು, ಪಕ್ಷವನ್ನು ಬಲಪಡಿಸೋಕ್ಕೆ ಅವರು ಸಹಕಾರವನ್ನು ಕೊಡಬೇಕು ಅಂತ ಕೇಳಕ್ಕೆ ಬಂದಿದ್ದೆ. ಅದಕ್ಕೆ ಒಪ್ಕೊಂಡಿದ್ದಾರೆ. ನಂಗೆ ಸಮಾಧಾನ ಆಗಿದೆ, ತೃಪ್ತಿ ಆಗಿದೆ. ಏನು ಮಾಧುಸ್ವಾಮಿ ಅವರು ಸ್ವಲ್ಪ ಗೊಂದಲದಲ್ಲಿದ್ದರು. ಯಡಿಯೂರಪ್ಪನವ್ರನ್ನ ಪ್ರಬಲವಾಗಿ ನಾಯಕರಾಗಲಿ ಅಂತ ಇರ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಇವತ್ತು ನಾನು ಈಗಲೂ ಹೇಳ್ತಿದ್ದೀನಿ, ಅವ್ರು ಹೇಳೋ ಹೊತ್ತಿಗೆ ನಾನು ಪಾರ್ಲಿಮೆಂಟ್ಗೆ ಟ್ರೈ ಮಾಡಿದ್ದಕ್ಕೆ ನಾನೇನು ಅಪೇಕ್ಷಿತ ಆಗಿರಲಿಲ್ಲ. ನಾನು ಅವ್ರು ಹೇಳಿದ್ದಕ್ಕಷ್ಟೇ ನಾನು ಹೇಳಿದೆ, ಅದನ್ನೇ ಬಂದು ನಮ್ಮ ಪಕ್ಷದವ್ರಿಗೂ ಹೇಳಿದ್ದೆ. ಬೇಕಾದಷ್ಟು ಮಧ್ಯೆ ಏನೇನು ನಡೀತು ಅಂತ ಅವ್ರು ಹೇಳಿದ್ರು. ಆಮೇಲೆ ಅವರು ನನಗೆ ಒಂದು ಮಾತು ಹೇಳಿದ್ರು, ಪಕ್ಷ ಬಿಡೋದು ಬೇಡ, ಏನೋ ಒಂದು ಬರುತ್ತೆ ಹೋಗುತ್ತೆ, ಇಲ್ಲೇನೋ ಕೊನೆ ಏನಪ್ಪ ನೋಡೋಣ ಅಂತೇಳಿ ಭಾಳ ಸ್ನೇಹ ನಮಗೂ ಅವ್ರಿಗೆ ಇದ್ದಿದ್ರಿಂದ, ಆಯ್ತು ಸರ್ ಚುನಾವಣೆ ಆಗಲಿ, ಪಕ್ಷ ಬಿಡೋ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ ಹೇಳಿ ಪಕ್ಷ ಬಿಡಲ್ಲ ಏನ್ರಿ ಪ್ಲಾನ್ ಮಾಡಿದ್ದೇನೆ. ಮಾತುಕತೆ ನಾನು ಹೇಳಿದವ್ರಿಗೆ, ನಾನು ಯಾರ್ಯಾರ ಜೊತೆ ಮಾತಾಡಿದ್ದೆಲ್ಲ ಹೇಳಿದ್ದೆ. ನಾನು ದೊಡ್ಡವರು ಬೇಡ ಏನೋ ಆಗೋದಾಯ್ತು ಅಂತ ಯಾವ ಕಮ್ಯುನಿಸ್ಟ್ ಪಾರ್ಟಿ ಹೋಗೋಣ ಅಂತಿದ್ದೆ. ನಾನು ಯಡಿಯೂರಪ್ಪ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ಕೊಡಿದ್ದೀನಿ, ಈ ಚುನಾವಣೆ ಬಗ್ಗೆ ತಾವು ನನಗೆ ಒತ್ತಡ ಹಾಕ್ಕೊಡ್ತು ಅಂತ. ಮಿಕ್ಕಿದ್ ನೀವ್ ಯೋಚನೆ ಮಾಡ್ತೀರ, ಏನ್ ಮುಗಿದೋಗಿದೆ, ಇನ್ನ ಒಂದ್ ತಿಂಗಳು ಚುನಾವಣೆ ಇದೆ, ಮತ್ತೆ ಏನೇನ್ ಬರುತ್ತೋ ಹೆಂಗ್ ಆಗುತ್ತೋ ಅದನ್ನ ನೋಡೋದು ತೀರ್ಮಾನ. ನಿಮಗೆ ನಾನು ಹೇಳ್ತೀನಿ, ಚುನಾವಣೆ ಇದು ಮಾಡೋದ್ರ ಬಗ್ಗೆ ನಾನು ಸದೃಢವಾಗಿಲ್ಲ. ಪಕ್ಷ ಬಿಡೋದು ಬೇಡ, ಜೊತೆಲಿ ಇರೋಣ ಅಂತ ಹೇಳಿ ಅವ್ರು ಕೇಳಿದ್ದಾರೆ ನಮ್ಗೆ ಹಿರಿಯರು. ಹೋಗ್ಲಿ ಬಿಡಿ ಸರ್, ಪಾರ್ಟಿಲೇ ಇರ್ತೀನಿ ನಾನು, ನಿಮ್ಮ ಅಪೇಕ್ಷೆ ಕೊಟ್ಟ ಮೇಲೆ ಅಂತ ಹೇಳಿದ್ದೀನಿ. ಆಮೇಲೆ ಏನೇನು